ಟೆಸ್ಟ್ ಕ್ರಿಕೆಟ್ನಲ್ಲಿ ಪಾರುಪತ್ಯ ಮೆರಿತಾ ಇರುವಂತಹ ಟೀಮ್ ಇಂಡಿಯಾ ಬಾಯ್ಸ್ ಇದೀಗ ಬಾಂಗ್ಲಾ ಪಡೆಯನ್ನ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಅದರಲ್ಲೂ ಈ ಗೆಲುವು ಭಾರತಕ್ಕೆ ತುಂಬಾನೇ ಸ್ಪೆಷಲ್. ಯಾಕಂದ್ರೆ ತವರಿನಲ್ಲಿ ಭಾರತಕ್ಕೆ ಇದು ಸತತ 18ನೆಯ ಟೆಸ್ಟ್ ಸರಣಿ ಗೆಲುವು. 2012-13ರಿಂದ ಭಾರತದಲ್ಲಿ ನಡೆದಿರೋ ಟೆಸ್ಟ್ ಸರಣಿಗಳಲ್ಲಿ ಭಾರತ ಒಂದೇ ಒಂದು ಸರಣಿಯನ್ನು ಕೂಡ ಸೋತಿಲ್ಲ. ಐತಿಹಾಸಿಕ ದಾಖಲೆ ಬರೆದು ಮುನ್ನುಗ್ತಾ ಇರೋ ರೋಹಿತ್ ಶರ್ಮಾ ನೇತೃತ್ವದ ಸೇನೆ 2025ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಲ್ಲಿ ಅಗ್ರ ಸ್ಥಾನದಲ್ಲಿ ಮತ್ತಷ್ಟು ಭದ್ರವಾಗಿಕೊಂಡಿದೆ. ಸದ್ಯ ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡ್ತಾ ಇರೋ ಪ್ರಶ್ನೆ ಅಂದ್ರೆ ಮುಂದಿನ ಸಮರ ಯಾವಾಗ ಅನ್ನೋದು. ಬಾಂಗ್ಲಾ ತಂಡವನ್ನ ವೈಟ್ ವಾಶ್ ಮಾಡಿರೋ ಟೀಮ್ ಇಂಡಿಯಾದ ನೆಕ್ಸ್ಟ್ ಕದನ ಎಲ್ಲಿ, ಯಾರ ವಿರುದ್ಧ, ಭಾರತಕ್ಕಿರೋ ಚಾಲೆಂಜಸ್ ಮತ್ತು ಅಡ್ವಾಂಟೇಜಸ್ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ 10 ವರ್ಷಗಳಿಂದ ಕೂಡ ಭಾರತ ಪ್ರವಾಸ ಕೈಗೊಂಡ ಎಲ್ಲಾ ತಂಡಗಳ ಮೇಲೆ ಟೀಮ್ ಇಂಡಿಯಾ ಮೇಲುಗೈ ಸಾಧಿಸಿದೆ. 2013ರ ಫೆಬ್ರವರಿಯಿಂದ ಈವರೆಗೂ ಕೂಡ ತವರಿನಲ್ಲಿ ಒಂದು ಟೆಸ್ಟ್ ಸರಣಿಯನ್ನ ಸೋತಿಲ್ಲ. ಬಾಂಗ್ಲಾ ವಿರುದ್ಧ ಮುಕ್ತಾಯಗೊಂಡ ಸೆಕೆಂಡ್ ಟೆಸ್ಟ್ ಮ್ಯಾಚ್ನಲ್ಲಿ ಗೆಲುವು ಸಾಧಿಸುವ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ತವರಿನಲ್ಲಿ ಸತತ 18 ಸರಣಿಗಳನ್ನು ಗೆದ್ದ ದಾಖಲೆ ಬರೆದಿದೆ. 2012ರಲ್ಲಿ ಇಂಗ್ಲೆಂಡ್ ವಿರುದ್ಧ ತವರಿನಲ್ಲಿ ಭಾರತ ಕೊನೆಯ ಬಾರಿಗೆ ಟೆಸ್ಟ್ ಸರಣಿಯನ್ನ ಸೋತಿತ್ತು. ತವರಿನಲ್ಲಿ ಸತತ 10 ಟೆಸ್ಟ್ ಪಂದ್ಯಗಳನ್ನ ಗೆದ್ದ ದಾಖಲೆ ಆಸ್ಟ್ರೇಲಿಯಾದ ಸ್ಟೀವ್ ವಾ ಅವರದ್ದಾಗಿತ್ತು. ಅವರು ತಮ್ಮ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾವನ್ನು ಉತ್ತುಂಗಕ್ಕೇರಿಸಿದರು. 1994ರ ನವೆಂಬರ್ ಮತ್ತು 2000ರ ನವೆಂಬರ್ ನಡುವೆ ತವರಿನಲ್ಲಿ ನಡೆದ ಎಲ್ಲಾ 10 ಸರಣಿಗಳನ್ನ ಗೆದ್ದುಕೊಂಡಿದ್ರು. ಇದೀಗ ಭಾರತ ಕೂಡ ಟೆಸ್ಟ್ ಸಿರೀಸ್ನಲ್ಲಿ ಅಂಥದ್ದೇ ನಾಗಲೋಟವನ್ನು ಮುಂದುವರೆಸಿದೆ. ಬಾಂಗ್ಲಾದೇಶವನ್ನ ಟೆಸ್ಟ್ ಮಾದರಿಯಲ್ಲಿ ಸೋಲಿಸಿ ಜೋಶ್ನಲ್ಲಿರೋ ಟೀಮ್ ಇಂಡಿಯಾ ಇದೀಗ T20 ಮಾದರಿಯಲ್ಲೂ ಕೂಡ ಬಾಂಗ್ಲಾಗೆ ಶಾಕ್ ಕೊಡೋಕೆ ರೆಡಿಯಾಗಿದ್ದಾರೆ. ಟೆಸ್ಟ್ ಬಳಿಕ ಬಾಂಗ್ಲಾ ವಿರುದ್ಧ 3 T20 ಸರಣಿ. ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಯ ನಂತರ ತವರಿನಲ್ಲಿ ಭಾರತ 3 ಪಂದ್ಯಗಳ T20 ಸರಣಿ ಆಡಲಿದೆ. ಮೊದಲ T20 ಪಂದ್ಯ ಅಕ್ಟೋಬರ್ 6ರಂದು ಗ್ವಾಲಿಯರ್ನಲ್ಲಿ ನಡೆದರೆ ಎರಡನೇ ಪಂದ್ಯ ಅಕ್ಟೋಬರ್ 9ರಂದು ದೆಹಲಿಯಲ್ಲಿ, ಹಾಗೆ ಮೂರನೇ T20 ಪಂದ್ಯ ಅಕ್ಟೋಬರ್ 12ರಂದು ಹೈದರಾಬಾದ್ನಲ್ಲಿ ನಡೆಯಲಿದೆ. T20 ತಂಡಕ್ಕೆ ಈಗಾಗಲೇ BCCI ತಂಡವನ್ನು ಕೂಡ ಪ್ರಕಟ ಮಾಡಿದೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದಲ್ಲಿ ಟೀಮ್ ರೆಡಿಯಾಗಿದೆ. ಆದರೆ ಟೆಸ್ಟ್ ಮ್ಯಾಚ್ ಆಡಿದ ಬಹುತೇಕರು ಚುಟುಕು ಸಮರದಿಂದ ಹೊರಗಿದ್ದಾರೆ. ಬಟ್ ಈಗ ಅಭಿಮಾನಿಗಳನ್ನ ಕಾಡ್ತಾ ಇರೋ ಪ್ರಶ್ನೆ ಅಂದ್ರೆ T20 ಸೀರೀಸ್ ಕೂಡ ಮುಕ್ತಾಯ ಆದ್ಮೇಲೆ ಭಾರತದ ಮುಂದಿನ ಪೈಪೋಟಿ ಹೇಗಿದೆ ಅನ್ನೋದು. ಅಂಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ರೂ ಫೈನಲ್ಗೆ ಅರ್ಹತೆ ಪಡೆದಿಲ್ಲ. ಬಾಂಗ್ಲಾದೇಶ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಭಾರತ ತಂಡ 2-0 ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿಕೊಂಡಿದೆ. ಈ ಗೆಲುವಿನೊಂದಿಗೆ ಟೀಮ್ ಇಂಡಿಯಾ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಅಂಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ ಅನ್ನೋದೇನೋ ನಿಜ. ಆದ್ರೂ ಭಾರತ ತಂಡ WTC ಫೈನಲ್ನಲ್ಲಿ ಅರ್ಹತೆ ಪಡೆದಿಲ್ಲ ಅನ್ನೋದನ್ನ ನೀವು ನಂಬಲೇಬೇಕು. ಯಾಕಂದ್ರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ಇನ್ನೂ ಕೂಡ 8 ಪಂದ್ಯಗಳನ್ನು ಆಡಬೇಕಿದೆ. ಈ 8 ಪಂದ್ಯಗಳ ಮೂಲಕ ಟೀಮ್ ಇಂಡಿಯಾದ ಫೈನಲ್ ಅರ್ಹತೆ ನಿರ್ಧಾರ ಆಗಲಿದೆ. ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ 3 ಟೆಸ್ಟ್ ಪಂದ್ಯಗಳನ್ನು ಆಡಲಿದ್ದು, ಇದಾದ ಬಳಿಕ ಆಸ್ಟ್ರೇಲಿಯಾ ವಿರುದ್ಧ 5 ಟೆಸ್ಟ್ ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಟೂರ್ನಿ ಆಡಬೇಕಿದೆ. ಈ 8 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ 3 ಪಂದ್ಯಗಳಲ್ಲಿ ಜಯ ಸಾಧಿಸಿದ್ರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ ಆಡೋದು ಬಹುತೇಕ ಗ್ಯಾರಂಟಿ. ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಗೆದ್ದರೆ ಫೈನಲ್ ಫಿಕ್ಸ್. ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ 3 ಟೆಸ್ಟ್ ಪಂದ್ಯಗಳಿಗಾಗಿ ನ್ಯೂಜಿಲೆಂಡ್ ತಂಡ ಭಾರತಕ್ಕೆ ಭೇಟಿ ನೀಡಲಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಅರ್ಹತೆ ಪಡೆಯಲು ಈ ಸರಣಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇದು ಭಾರತದ ಕೊನೆಯ ತವರಿನ ಟೆಸ್ಟ್ ಸರಣಿಯಾಗಲಿದೆ. ಈ ಪಂದ್ಯಗಳು ಅಕ್ಟೋಬರ್ 16ರಿಂದ 20, ಎರಡನೇ ಪಂದ್ಯ ಅಕ್ಟೋಬರ್ 24ರಿಂದ 28, ಇನ್ನು ಮೂರನೇ ಪಂದ್ಯ ನವೆಂಬರ್ 1ರಿಂದ 5ರವರೆಗೆ ನಡೆಯಲಿದೆ. ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯನ್ನ ಟೀಮ್ ಇಂಡಿಯಾ ಕ್ಲೀನ್ ಸ್ವೀಪ್ ಮಾಡಿಕೊಂಡ್ರೆ ಫೈನಲ್ಗೆ ಅರ್ಹತೆ ಗಿಟ್ಟಿಸಿಕೊಳ್ಳೋದು ಬಹುತೇಕ ಕನ್ಫರ್ಮ್ ಆಗುತ್ತೆ. ನ್ಯೂಜಿಲೆಂಡ್ ಅನ್ನ ವೈಟ್ ವಾಶ್ ಮಾಡಿ ಸರಣಿ ಗೆದ್ರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕ ಪಟ್ಟಿಯಲ್ಲಿ 70%ಕ್ಕಿಂತ ಹೆಚ್ಚು ಗೆಲುವಿನ ಶೇಕಡಾವಾರು ಕಾಯ್ದುಕೊಳ್ಳಬಹುದು. ಇದಾದ ಬಳಿಕ ಆಸ್ಟ್ರೇಲಿಯಾ ವಿರುದ್ಧದ 5 ಪಂದ್ಯಗಳ ಸರಣಿಯಲ್ಲಿ 2 ಮ್ಯಾಚ್ ಗೆದ್ದರೆ ಸಾಕು, ನೇರವಾಗಿ ಫೈನಲ್ಗೆ ಅರ್ಹತೆಯನ್ನು ಪಡ್ಕೊಳ್ಳಬಹುದು. ಆಸ್ಟ್ರೇಲಿಯಾ ವಿರುದ್ಧ ಸರಣಿ ಡ್ರಾ ಮಾಡಿಕೊಂಡ್ರು ಫೈನಲ್ ಟಿಕೆಟ್. ಭಾರತ ತಂಡವು ನ್ಯೂಜಿಲೆಂಡ್ ಅನ್ನ 3-0 ಅಂತರದಿಂದ ಸೋಲಿಸಿದ್ರೆ, ಹಾಗೆ ಆಸ್ಟ್ರೇಲಿಯಾ ವಿರುದ್ಧ 3-1 ಅಂತರದಲ್ಲಿ ಸೋತರೂ ಸಹ ಫೈನಲ್ಗೆ ಅರ್ಹತೆಯನ್ನು ಪಡ್ಕೊಳ್ಳಬಹುದು. ಯಾಕಂದ್ರೆ ಆಸೀಸ್ ವಿರುದ್ಧ 3-1 ಅಂತರದಿಂದ ಸೋತ್ರೆ ಟೀಮ್ ಇಂಡಿಯಾದ ಗೆಲುವಿನ ಶೇಕಡಾವಾರು 65.78% ಇರಲಿದ್ದು, ಈ ಮೂಲಕ ಫೈನಲ್ಗೆ ಪ್ರವೇಶ ಪಡೆಯಬಹುದು. ಒಂದ್ ವೇಳೆ ನ್ಯೂಜಿಲೆಂಡ್ ತಂಡ ಟೀಮ್ ಇಂಡಿಯಾ ವಿರುದ್ಧ 3-0 ಅಂತರದಿಂದ ಜಯ ಸಾಧಿಸಿದ್ರೆ, ಆಸ್ಟ್ರೇಲಿಯಾ ಭಾರತವನ್ನ 5-0 ಅಂತರದಿಂದ ಸೋಲಿಸಿದ್ರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕ ಪಟ್ಟಿಯಲ್ಲಿ ಟೀಮ್ ಇಂಡಿಯಾದ ಗೆಲುವಿನ ಶೇಕಡಾವಾರು 58.77% ಇಳಿಯಲಿದೆ. ಹೀಗಾದ್ರೆ ಭಾರತ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಿಂದ ಹೊರಬೀಳಲಿದೆ. ಆದರೆ ಪ್ರಸ್ತುತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕ ಪಟ್ಟಿಯಲ್ಲಿ 74.24% ಗೆಲುವಿನ ಶೇಕಡಾವಾರವನ್ನು ಹೊಂದಿರುವ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಸರಣಿ ಗೆದ್ದು ಆಸ್ಟ್ರೇಲಿಯಾ ವಿರುದ್ಧ ಸರಣಿಯನ್ನು ಡ್ರಾ ಮಾಡಿಕೊಂಡ್ರೂ ಕೂಡ ಫೈನಲ್ಗೆ ಅರ್ಹತೆಯನ್ನು ಗಿಟ್ಟಿಸಿಕೊಳ್ಳುತ್ತೆ.
ಹೀಗಾಗಿ ಸತತ 3ನೇ ಬಾರಿ ಕೂಡ ಭಾರತ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಕಾಣಿಸಿಕೊಳ್ಳಬಹುದು. ಹೀಗಾಗಿ ಭಾರತಕ್ಕೆ ಮುಂದಿನ ಎಲ್ಲಾ ಟೆಸ್ಟ್ ಸರಣಿಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್. ನಮಸ್ಕಾರ.